Welcome to day number 21 of 10K step challenge. ಸೊ ಇವತ್ತು ಲಾಸ್ಟ್ ಡೇ ಆಫ್ ಚಾಲೆಂಜ್ ಆ್ಯಂಡ್ ಖುಷಿಯಿಂದ ಸ್ಟಾರ್ಟ್ ಮಾಡೋಣ, ಖುಷಿಯಿಂದ ಮುಗಿಸೋಣ. ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. ಇದನ್ನು ಮುಗಿಸೋದಕ್ಕೇನು ಖುಷಿ ಇಲ್ಲ ಆ್ಯಕ್ಚುಲಿ ನನಗೆ, ಬಟ್ ಖುಷಿ ಇರೋದು ನಾನು ಅಂದ್ಕೊಂಡಿರೋದು ಸಕ್ಸಸ್ಫುಲ್ಲಾಗಿ ಮುಗಿಸ್ತಾ ಇದ್ದೀನಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಾಕ್. ಓಕೆ, ಇವತ್ತು ಲಾಸ್ಟ್ ಡೇ ಇದೆ, ಬಟ್ ನನಗೆ ಫಸ್ಟ್ ಡೇ ಅನಿಸಿದ್ದು ನಾನಿದು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ, ನನ್ನ ಕೈಯಿಂದ ಆಗುತ್ತೋ ಇಲ್ವೋ ಅಂತ. ಬಟ್ ಹೋಗ್ತಾ ಹೋಗ್ತಾ 10-15 ಡೇಸ್ ಆದಮೇಲೆ ಅನಿಸಿದ್ದು ಇಟ್ ಇಸ್ ಎ ಹ್ಯಾಬಿಟ್ ಆಗೋಗ್ಬಿಡ್ತು ನನಗೆ. ನಿಜವಾಗ್ಲೂ ಏನೂ ಬಿಡೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಸೊ ತುಂಬ ಖುಷಿ ಆಗ್ತಾಯಿತ್ತು ಅವಾಗವಾಗ ಮುಗಿಸ್ದಾಗ ಅಂದ್ಕೊಂಡಿರೋದು ಆ ಡೇಯಲ್ಲಿ. ಬಟ್ ಟುಡೇ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ನನಗೆ ಬಿಡೋದಕ್ಕೆ ಆ್ಯಕ್ಚುಲಿ ಮನಸ್ಸಿಲ್ಲ. ನೋ ಎಕ್ಸ್ಕ್ಯೂಸಸ್, ಯಾವುದೇ ಎಕ್ಸ್ಕ್ಯೂಸಸ್ಗಳಿಲ್ಲ. ಸೊ ಇದು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇದು ನನ್ನ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಸೊ ನಿಮಗೋಸ್ಕರ ನಾಳೆ ಅಥವಾ ಯಾವಾಗಲೂ ಇನ್ನು ಮುಂದೆ ಒಂದು ಹೊಸ ಚಾಲೆಂಜ್ ಜೊತೆಗೆ ಬರ್ತೀನಿ. ಸೊ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಈ ವಾಕು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ. ಓಕೆ, ಫೈನಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು ಇವತ್ತು ಲಾಸ್ಟ್ ಡೇ. ಸೊ ಹ್ಯಾಪಿ. ಸೊ ಬರೀ 10,000 ಸ್ಟೆಪ್ಸ್ ನಡೆಯೋದು ಇಂಪಾರ್ಟೆಂಟ್ ಅಲ್ಲ. ಇಟ್ ವಾಸ್ ಅಬೌಟ್ ಡಿಸಿಪ್ಲೈನ್ ಆ್ಯಂಡ್ ಇಟ್ ವಾಸ್ ಅಬೌಟ್ ಶೋವಿಂಗ್ ಅಪ್. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ, ಎಷ್ಟೇ ಹಾರ್ಡ್ ಇದ್ದರೂ ಕಂಟಿನ್ಯೂ ಮಾಡಿ ಮುಗಿಸ್ತೀವಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸ್ವಲ್ಪ ದಿನ ತುಂಬ ಕಷ್ಟ ಅನಿಸುತ್ತೆ, ಸ್ವಲ್ಪ ದಿನ ತುಂಬ ಹಾರ್ಡ್ ಅನಿಸುತ್ತೆ, ಬಟ್ ಅಲ್ಟಿಮೇಟ್ಲಿ ಕನ್ಸಿಸ್ಟೆನ್ಸಿ ವಿನ್ ಎವ್ರಿಥಿಂಗ್. ಸೊ ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕಂಟಿನ್ಯೂ ಮಾಡಿ ಡೇ 21 ಇಲ್ಲಿಗೆ ಕಂಪ್ಲೀಟ್ ಆಗಿ ಖುಷಿಯಿಂದ ಮುಗಿಸೋಣ. ಸೊ ಬಾಯ್.